ವೆರಿ ಗುಡ್. ನಿಮ್ಮಂಥವ್ರೆ ನನಗೆ ಬೇಕಾಗಿದ್ದಿದ್ದು. ಅಂದಹಾಗೆ ನೀವಲ್ಲಿ ಕಳ್ತನ ಮಾಡಕ್ ಹೋಗಿದ್ದೀರಂತ ಯಾರಿಗೂ ಡೌಟ್ ಬರಲಿಲ್ಲ ಅಲ್ವಾ? ಮೇಡಮ್, ನಾವು ಅಲ್ಲಿಗೆ ಹೋದಾಗ ಆ ಮನೇಲಿ ಬೇರೆ ಯಾರೂ ಇರಲಿಲ್ಲ. ನೀವು ಹೇಳಿದ್ರಲ್ಲ, ಆ ಹುಡುಗಿ ಒಬ್ಬಳೇ ಇದ್ದಿದ್ದು. ಅವಳನ್ನ ನೋಡಿದ್ರೆ ಅಷ್ಟು ಬುದ್ಧಿವಂತೆ ಅಲ್ಲ ಅನ್ಸುತ್ತೆ. ನಾವು ಗೀಜರ್ ರಿಪೇರಿ ಮಾಡಕ್ ಬಂದಿದ್ದೀವಿ ಅಂತ ನಂಬ್ಕೊಬಿಟ್ಲು. ಬರೀ ನಂಬೋದು ಅಷ್ಟೇ ಅಲ್ಲ ಮೇಡಮ್, ನಾವು ತುಂಬ ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ದೀವಿ ಅಂತ ಕಾಫಿ ಎಲ್ಲ ತಂದ್ಕೊಡ್ಲು. ಅವಳನ್ನ ನೋಡ್ತಿದ್ರೆ ತುಂಬ ಒಳ್ಳೆ ಹುಡುಗಿ ಅನಿಸುತ್ತೆ ಮೇಡಮ್. ನಾನು ನಿಮ್ಮನ್ನ ಅಲ್ಲಿ ಕಳಿಸಿದ್ದು ಅವಳು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೊಂಡ್ ಬರೋದಕ್ಕಲ್ಲ, ಕಳ್ಳತನ ಮಾಡೋದಕ್ಕೆ. ನೀವು ಹೇಳ್ದಾಗೆ ಮಾಡಿದೀವಲ್ಲ ಮೇಡಮ್. ಈಗ ನೀವು ಕಳ್ತನ ಮಾಡಿರೋದು ಆ ಮನೇಲಿ ಅವಳೇ ಕಳ್ತನ ಮಾಡಿರೋದು ಅನ್ನೋ ಥರ ಅನುಮಾನ ಬರುತ್ತಲ್ವಾ? ಖಂಡಿತ ಬರುತ್ತೆ ಮೇಡಮ್. ಯಾಕಂದ್ರೆ ಆ ಮನೇಲಿದ್ದು ಅವಳೊಬ್ಳೇನೆ. ಸರಿ, ತಗೊಳ್ಳಿ. ನೀವು ಕದ್ದಿದ್ದನ್ನ ನೀವೇ ಇಟ್ಕೊಳ್ಳಿ. ಇದು ನಮ್ಮ ಅತ್ತೆ ಮನೆದು, ಅಂದ್ರೆ ನನಗೆ ಸಂಬಂಧಪಟ್ಟಿದ್ದು. ಇಷ್ಟು ಭಾರನೂ ಇದೆ. ಇದನ್ನ ನೀವ್ ಹೇಗೆ ತಗೊಂಡು ಹೋಗ್ತೀರಾ? ನಾನು ಯಾಕೆ ಇದನ್ನ ನಿಮಗೆ ಕೊಡ್ಬೇಕು? ನಾನೇ ಇಟ್ಕೋತೀನಿ. ಇದು ನೀವು ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ಯಾರಮ್ಮ ಇದು? ರಿಪೇರಿ ಮಾಡೋ ಕರ್ಸಿದ್ ಯಾರನ್ನಾದ್ರು? ಅವರು ರಿಪೇರಿ ಮಾಡೋರ್ ಥರ ಅಷ್ಟೇ ಅಪ್ಪ. ಆದ್ರೆ ಅವ್ರು ರಿಪೇರಿ ಮಾಡೋದೇ ಬೇರೆ. ಏನ್ ಹೇಳ್ತಿದ್ಯಮ್ಮ? ಈಗ ನಾನೇನು ಹೇಳೋದಿಲ್ಲ ಅಪ್ಪ. ಆದ್ರೆ ಮುಂದೆ ಆ ಮಯೂರಿ ಜೀವನ ಬೀದಿಗೆ ಬರುತ್ತಲ್ವಾ, ಅವಾಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಈ ಬ್ಯಾಗ್ ಯಾರ್ದು? ಬ್ಯಾಗಲ್ಲಿ ಏನಿದೆ? ಈ ಬ್ಯಾಗ್ ತುಂಬಾ ಒಡವೆ ದುಡ್ಡು ಇದೆ. ನನಗೆ ಸೇರ್ಬೇಕಾಗಿದ್ದು, ಆದ್ರೆ ಅವಳ ಹತ್ರ ಇತ್ತು. ಅದನ್ನ ನಾನು ಪಡ್ಕೊಂಡಿದ್ದೀನಿ. ನಿನ್ನ ಒಗಟಿನ ಮಾತುಗಳು ನನಗೆ ಅರ್ಥ ಆಗ್ತಿಲ್ಲಮ್ಮ. ಅರ್ಥ ಆಗೋ ಸಮಯಕ್ಕೆ ಎಲ್ಲ ಅರ್ಥ ಆಗತ್ತೆ ಅಂತ ಹೇಳಿದ್ನಲ್ಲ. ಈಗ ಇದನ್ನ ಜಾಸ್ತಿ ಕೆದ್ಕೋದಕ್ಕೆ ಹೋಗ್ಬೇಡಿ. ಈಗ ಈ ಒಡವೆ ಇಟ್ಕೊಂಡು ಹೇಗೆ ನಾನು ಅವಳನ್ನ ಗಿರ್ಗಿಟ್ಲಿ ತರ ಸುತ್ತಿಸ್ತೀನಿ ಅಂತ ನೋಡ್ತಾ ಇರಿ. ಏಕಾಂಗಿ ಹಾಡಿನಲ್ಲಿ ಹಿತವಾದ ನೋವು ಕೈ ಮುಗಿದು ನಾನಷ್ಟು ಹೇಳಿ ಹೋಗಿದ್ರು ಈ ಭಿಕ್ಷುಕನ್ನ ಕುಡಿಸ್ಕೊಂಡು ಊಟ ಹಾಕ್ತಾ ಇದ್ದೀರಲ್ಲ, ನಿಮ್ಗೊಂಚೂರು ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಅನುರಾಗ ಅಲ್ಲ, ನಿಮ್ಗೆ ಈ ತರ ಊಟ ಮಾಡೋದಕ್ಕೆ ಹೇಗ್ ಮನಸ್ಸು ಬರುತ್ತೆ? ಮೂರು ಬಿಟ್ಟೋರ್ ತರ ನಡ್ಕೊಳ್ತಾ ಇದ್ದೀರಲ್ಲ. ಗೋರಿಯಲ್ಲಿ ಬದುಕೆ ನಿಮ್ದು ಒಂದ್ ಜನ್ಮನ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಾನು ಹೇಳಿರೋ ಮಾತಿಗೆ ನೇಣ ಹಾಕೊಂಡು ಸಾಯ್ತಾ ಇದ್ರು. ಈ ರೀತಿ ನಾಚಿಕೆಲ್ದೆ ಬದುಕೋದಕ್ಕಿಂತ ರೋಡಲ್ಲಿ ಹೋಗಿ ಭಿಕ್ಷೆ ತದ್ವಾಸಿ. ಮುಗಿದು ಬೇಡಿದರು ಬರದಲ್ಲ ಸಾವು.
ಇರದ ಅನುರಾಗ ಹೆಣವಾಗಿ ಊರಲ್ಲಿ ಆಯ್ಕೊಂಡು ತಿಂತಾ ಇದ್ದವಳು ನಮ್ಮನೆ ಕಾಲಿಟ್ಟು ನಮ್ಮನೆ ಸರ್ವನಾಶ ಮಾಡ್ಬಿಟ್ಟಿಯಲ್ಲ ನೀನು. ಹೋಯಲಿ ಬದುಕೆ ಕೊನೆಯ ಯಾವ ನಕ್ಷತ್ರದಲ್ಲಿ ಹುಟ್ಟಿ ನಮ್ಮನೆಗೆ ಒಕ್ಕರ್ಸ್ಕೊಂಡ್ಯೋ ಏನು. ಏಕಾಂಗಿ ಈಗ ಗೊತ್ತಾಯ್ತು ಯಾಕೆ ನನ್ ಮಗನ್ ತಲೆ ಕೆಡ್ಸಿ ತಾಳಿ ಕಟ್ಟಿಸ್ಕೊಂಡೆ ಅಂತ. ಈ ಮನೇಲಿ ಇರೋದನ್ನೆಲ್ಲ ದೋಚ್ಕೊಂಡು